ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLZ ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಒಂದು 7 ಸಿಂಪಲ್ ಸ್ಟೆಪ್ಸ್ನ ಹೇಳ್ಕೊಡೋಕ್ಕಿದ್ದೀನಿ. ಸೊ ಈ ಒಂದು 7 ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಇಂಗ್ಲೀಷ್ನ ಒಂದು ಪ್ರೋ ಥರ, ನೂಬ್ ಥರ ಅಲ್ಲ, ಬಾಟ್ ಥರ ಅಲ್ಲ, ಒಂದು ಪ್ರೋ ಥರ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಸಮಯ ವ್ಯರ್ಥ ಮಾಡದೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. 7 ಈಸಿ ಸ್ಟೆಪ್ಸ್. ಪ್ರತಿಯೊಂದು ಸ್ಟೆಪ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ. ಆಲ್ ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಸ್ಟೆಪ್ ಏನಂತ ಕೇಳಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್. ಸೊ ನೀವು ಬಂದು ಏನು ಮಾಡಬೇಕು, ಫಸ್ಟು ನಿಮ್ಮ ಸಿಲೆಬಸ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈಗ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ಇದೆ. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ 10 ಪ್ರೋಸು 10 ಪೋಯಿಟ್ರೀಸ್ ಇರುತ್ತೆ, ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ 8 ಪ್ರೋಸು 8 ಪೋಯಿಟ್ರಿ ಇರುತ್ತೆ. ಸೊ ಸಿಲೆಬಸ್ನ ಅಂಡರ್ಸ್ಟ್ಯಾಂಡ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು. ಜೊತೆಗೆ ಗ್ರಾಮರ್ ಟಾಪಿಕ್ಸು ಮತ್ತು ಈ ಒಂದು ಪ್ಯಾಸೇಜ್ ಕಾಂಪ್ರಿಹೆನ್ಷನು, ಎಸೆ ಟಾಪಿಕ್ಸು ಮತ್ತು ಲೆಟರ್ ರೈಟಿಂಗು. ಸೊ ಇದನ್ನು ಪೂರ್ತಿ ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಿಮ್ಮದು ಫಸ್ಟ್ ಸ್ಟೆಪ್ಪು. ಸೊ ಏನು ಮಾಡ್ಕೋಬೇಕಂದ್ರೆ ಕೂತ್ಕೊಂಡು ನಿಮ್ಮ ಸಿಲೆಬಸ್ನ ನೋಡಿ. ಫಸ್ಟು ನಿಮ್ಮ ಸಿಲೆಬಸ್ನ ನೋಡಿಕೊಂಡು ಏನು ಪ್ರೋಸ್ ಇದೆ, ಏನು ಪೋಯಿಟ್ರಿ ಇದೆ, ಗ್ರಾಮರ್ ಟಾಪಿಕ್ಸ್ ಏನಿದೆ, ಮತ್ತು ಲೆಟರ್ ರೈಟಿಂಗು, ಎಸ್ಸೇಸ್ ಅದೆಲ್ಲ ಏನಿದೆ ಅಂತ ಪೂರ್ತಿ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬರಲೇಬೇಕು ಸ್ಟೂಡೆಂಟ್ಸ್. ಸೊ ಹಾಗಾಗಿ ಫಸ್ಟು ಇಂಪಾರ್ಟೆಂಟ್ ಸ್ಟೆಪ್ ಏನಂತ ಕೇಳಬೇಕಾದ್ರೆ, ಒಂದು ಪ್ರೋ ಥರ ನೀವು ಇಂಗ್ಲೀಷ್ನ ಶುರು ಮಾಡಬೇಕಂದ್ರೆ ಫಸ್ಟು ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ಸು. ಸಿಲೆಬಸ್ನ ಪೂರ್ತಿ ಏನು ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಏನಂತ ಕೇಳಬೇಕಾದ್ರೆ ಸ್ಟಾರ್ಟ್ ವಿತ್ ಈಸಿ ಲೆಸನ್ಸ್. ಸೊ ಸ್ಟೂಡೆಂಟ್ಸ್, ಈಗ ಸ್ಟಾರ್ಟಿಂಗಲ್ಲಿ ಏನೇನು ಲೆಸನ್ಸ್ ಬರುತ್ತೋ, ಸೊ ಒಂದು ವೇಳೆ ಡಿಫಿಕಲ್ಟ್ ಲೆಸನ್ಸ್ ಇರಬೇಕಾದ್ರೆ ಒಂಚೂರು ನೀವು ಒಂಚೂರು ಟೈಮ್ ಕೊಟ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಆದರೆ ಈಸಿ ಲೆಸನ್ಸಿಂದ ನೀವು ಶುರು ಮಾಡಿದ್ರೆ ಇಂಗ್ಲೀಷ್ ಬಂದು ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ ನಿಮಗೆ, ಈಸಿಯಾಗಿರುತ್ತೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಟಿಪ್ ಏನಂತ ನೀವು ಕೇಳಬೇಕಾದ್ರೆ ಸ್ಟಾರ್ಟ್ ವಿತ್ ಈಸಿ ಲೆಸನ್ಸ್. ಓಕೆ, ಸೊ ಈಸಿ ಲೆಸನ್ಸ್ನ ನೀವೇನು ಮಾಡಿ ಸ್ಟಾರ್ಟ್ ಮಾಡಿ. ಸೊ ಯಾಕೆ ಈಸಿ ಲೆಸನ್ಸಿಂದ ಶುರು ಮಾಡಬೇಕಂತ ನೀವು ಕೇಳಬೇಕಾದ್ರೆ ಸ್ಟೂಡೆಂಟ್ಸ್, ಅದು ಒಂದು ಕಾನ್ಫಿಡೆನ್ಸ್ನ ನಿಮಗೆ ಕೊಡುತ್ತೆ. ಓಕೆ, ನಾವು ಎದ್ದ ತಕ್ಷಣ ಸ್ವಲ್ಪ ಡಿಫಿಕಲ್ಟ್ ಆಗಿರ್ಬೋದು ಪ್ರೋಸೆಸ್ಸು ಅಥವಾ ಪೋಯಿಟ್ರೀಸು ಅಥವಾ ಟೆಕ್ಸ್ಟ್ ಹೆವಿ ಆಗಿರುವ ಒಂದು ಲೆಸನ್ನು ಪೋಯಿಟ್ರಿ, ಅದನ್ನು ನಾವು ಓದೋಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲು ಆಲ್ರೆಡಿ ಲೋ ಆಗಿಬಿಡುತ್ತೆ. ಸೊ ಹಾಗಾಗಿ ಮುಂದೆ ನೀವು ಹೋಗಬೇಕಾದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್. ಸೊ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೆಕ್ನಿಕ್. ಸೊ ಏನು ಮಾಡ್ಬೋದು ಅಂದರೆ ನೀವೇನು ಮಾಡ್ಬೋದು, ಈಸಿ ಲೆಸನ್ಸಿಂದ ಶುರು ಮಾಡೋದು ಒಳ್ಳೆಯದು. ಓಕೆ, ಸೊ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ, ಸಿಲೆಬಸ್ನ ಫಸ್ಟು ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಮಾಡಿದಾದ್ಮೇಲೆ ನೀವೇನು ಮಾಡ್ಬೋದು, ಈಸಿ ಲೆಸನ್ಸಿಂದ ನೀವು ಶುರು ಮಾಡ್ಬೋದು. ಲೆಟ್ಸ್ ಗೋ ಟು ದ ಥರ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಏನಂತ ಕೇಳಬೇಕಾದ್ರೆ ಗ್ರಾಮರ್, ಬೇಸಿಕ್ ಗ್ರಾಮರ್ ಮೇಲೆ ಜಾಸ್ತಿ ವರ್ಕ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಬೇಸಿಕ್ ಗ್ರಾಮರ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ರಾಮರಲ್ಲಿ ಆಲ್ಮೋಸ್ಟು ಅರ್ಧ ಮಾರ್ಕ್ಸು ಓವರ್ ಆಲ್ ಸ್ಕೋರ್ಸಿಂದ ನೀವು ಅರ್ಧ ಮಾರ್ಕ್ಸು ಗ್ರಾಮರ್ ಟಾಪಿಕ್ಸಿಂದಾನೇ ಸ್ಕೋರ್ ಮಾಡ್ಬೋದು. ಸೊ ಹಾಗಾಗಿ ಗ್ರಾಮರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಫಾರ್ ಎಕ್ಸಾಂಪಲ್, ಕೆಲವೊಂದು ಟಾಪಿಕ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ, ಟೆನ್ಸಸ್ಸು ಮತ್ತು ಆರ್ಟಿಕಲ್ಸು, ಪ್ರೆಪೋಸಿಷನು. ಸೊ ಈ ರೀತಿ 1 ಮಾರ್ಕ್ 2 ಮಾರ್ಕ್ಗೋಸ್ಕರ ಬರುವ ಈ ಒಂದು ಸ್ಮಾಲ್ ಟಾಪಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನು ನೆಗ್ಲೆಕ್ಟ್ ಮಾಡಲೇಬಾರ್ದು ಸ್ಟೂಡೆಂಟ್ಸ್. ಎಸ್, ಹೈ ವೇಟೇಜ್ ಗ್ರಾಮರ್ ಟಾಪಿಕ್ಸ್ ಇದ್ದೇ ಇರುತ್ತೆ. ಜೊತೆಗೆ ಕೂಡ ಈ ಒಂದು ಸ್ಮಾಲ್ ಟಾಪಿಕ್ಸ್ನ ಕೂಡ ನೀವೇನು ಮಾಡ್ಬೋದು, ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ನೀವು ಸ್ಪೆಂಡ್ ಮಾಡಿ ಈ ಒಂದು ಸ್ಮಾಲ್ ಟಾಪಿಕ್ಸ್ ಕೂಡ ನೀವೇನು ಮಾಡ್ಬೋದು, ತುಂಬ ಸ್ಟ್ರಾಂಗ್ ಮಾಡ್ಬೋದು. ಓಕೆ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎಸ್, ಇಂಪ್ರೂವ್ ಬೇಸಿಕ್ ಗ್ರಾಮರ್. ಬೇಸಿಕ್ ಗ್ರಾಮರ್ ಬಂದು ಬರೀ ನಿಮಗೆ ಈ ಒಂದು ಗ್ರಾಮರಲ್ಲಿ ಮಾತ್ರ ಹೆಲ್ಪ್ ಆಗಲ್ಲ ಸ್ಟೂಡೆಂಟ್ಸ್, ನಿಮ್ಮ ಲೆಸನ್ಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸರ್ ಹೆಂಗೆ ಸರ್ ಬೇಸಿಕ್ ಗ್ರಾಮರು ಲೆಸನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತೀರಾ? ಈಗ ಫಾರ್ ಎಕ್ಸಾಂಪಲ್ ಲಾಂಗ್ ಆನ್ಸರ್ಸ್ಗೆ 3 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ, 4 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ. ಸೊ ಈ ಒಂದು 3 ಮಾರ್ಕು 4 ಮಾರ್ಕು ಆನ್ಸರ್ಸ್ ಬಂದು ನೀವು ಕರೆಕ್ಟಾಗಿ ಬರೀಬೇಕಾದ್ರೆ ಗ್ರಾಮರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ನೀವು ಮಾಡುವ ಪ್ರಾಕ್ಟೀಸು ಅಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮಾಡುವ ಏನೆಲ್ಲ ನೀವು ಪ್ರಾಕ್ಟೀಸ್ ಆಗ್ತಿರೋ, ಸೊ ಸೇಮ್ ಎಫೆಕ್ಟ್ ಬಂದು ಯಾವ್ದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ, ಆ ಒಂದು ಲಾಂಗ್ ಆನ್ಸರ್ಸ್ ಮೇಲೆ ಕೂಡ ರಿಫ್ಲೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಅದನ್ನು ನೆನಪಲ್ಲಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಸ್ಟೂಡೆಂಟ್ಸ್. ಪಾಯಿಂಟ್ ನಂಬರ್ 4, ಬಿಲ್ಡ್ ಯೋರ್ ವೊಕ್ಯಾಬ್ಯುಲರಿ. ಸ್ಟೂಡೆಂಟ್ಸ್, ನ್ಯೂ ವರ್ಡ್ಸು, ಹಾರ್ಡ್ ವರ್ಡ್ಸು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಇಂಗ್ಲೀಷಲ್ಲಿ ನೀವು ಓವರ್ ಆಲ್ ಎಕ್ಸೆಲ್ ಆಗಬೇಕಂದ್ರೆ ಕೂಡ ನೀವೇನು ಮಾಡ್ಬೋದು ಅಂದರೆ ಈ ಒಂದು ವೊಕ್ಯಾಬ್ಯುಲರಿನ ನೀವು ಬಂದು ಬಿಲ್ಡ್ ಮಾಡ್ಬೋದು. ಸೊ ಹೆಂಗೆ ಅಂತ ಕೇಳಬೇಕಾದ್ರೆ ಪ್ರತಿಯೊಂದು ದಿನ ಏನು ಮಾಡ್ಬೋದು, ಅಟ್ಲೀಸ್ಟ್ ಒಂದು 3 ನ್ಯೂ ವರ್ಡ್ಸ್ನ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ಪೆಲ್ಲಿಂಗ್ಸ್ನ ಪ್ರಾಕ್ಟೀಸ್ ಮಾಡಿ, ಮತ್ತು ಆ ಒಂದು ವರ್ಡ್ದು ಮೀನಿಂಗ್ನ ಪ್ರಾಕ್ಟೀಸ್ ಮಾಡಿ. ಆ ಒಂದು ವರ್ಡ್ ಮೀನಿಂಗ್ನ ಹೆಂಗೆ ನಾನು ಸೆಂಟೆನ್ಸಲ್ಲಿ ಬರೆಯೋದು, ಸೊ ಆ ಒಂದು ವರ್ಡ್ನ ಯೂಸ್ ಮಾಡಿ ಹೆಂಗೆ ನಾನು ಸೆಂಟೆನ್ಸ್ನ ಕನ್ಸ್ಟ್ರಕ್ಟ್ ಮಾಡೋದು, ಆ ರೀತಿಯಲ್ಲಿ ನೀವೇನು ಮಾಡ್ಬೋದು, ನೀವು ಬಂದು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಮಿನಿಮಮ್ ಒಂದು 3 ವರ್ಡ್ಸ್ ಅಟ್ಲೀಸ್ಟ್ ಏನು ಮಾಡಿ, ಒಂದು ಲೆಸನ್ಸಿಂದ 3 ವರ್ಡ್ಸ್ ನೀವು ಪಿಕ್ ಮಾಡಿಬಿಟ್ಟು ಅದನ್ನು ಮೀನಿಂಗ್ನ ಅರ್ಥ ಮಾಡ್ಕೊಂಡು ಏನು ಮಾಡಿ, ಸ್ಪೆಲ್ಲಿಂಗ್ಸ್ನ ಪ್ರಾಕ್ಟೀಸ್ ಮಾಡಿ ಏನು ಮಾಡಿ, ನೀವು ಓನ್ ಸೆಂಟೆನ್ಸ್ ಫಾರ್ಮ್ ಮಾಡಿ ಆ ಒಂದು ನ್ಯೂ ವರ್ಡ್ನ. ಈ ರೀತಿ ನೀವು ಮಾಡಿದ್ರೆ ಏನಾಗುತ್ತೆ, ನಿಮ್ಮ ವೊಕ್ಯಾಬ್ಯುಲರಿ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ ಮುಂದೆ ಹೋಗ್ತಾ ಇರೋಣ. ಸೊ ನೆಕ್ಸ್ಟು
ಫಿಫ್ತ್ ಪಾಯಿಂಟು ನಮಗೆ ಏನಂತ ಕೇಳಬೇಕಾದ್ರೆ ನೀವು ಓದ್ತೀರಲ್ವಾ, ರೀಡ್ ಮಾಡ್ತೀರಲ್ಲ, ಸೊ ಒಂದು ಪ್ರೋಸ್ ಇರಬೇಕಾದ್ರೆ ನೀವೇನು ಮಾಡ್ತೀರಾ, ಪೂರ್ತಿ ಸ್ಟೋರಿನ ಓದೋಕ್ಕೆ ನೀವು ಒಂದು ಶುರು ಮಾಡ್ತೀರಾ. ಸೊ ರೀಡ್ ಮಾಡೋದು ಬರೀ ಮೈಂಡಲ್ಲಿ ರೀಡ್ ಮಾಡೋದನ್ನ ಬಿಟ್ಟು ಏನು ಮಾಡಬೇಕು, ನೀವು ಜೋರಾಗಿ ರೀಡ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ವೆನ್ ಯು ಆರ್ ರೀಡಿಂಗ್ ಅಲೌಡ್, ಜೋರಾಗಿ ನೀವು ರೀಡ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸು ಇನ್ನೂ ಹೆಚ್ಚಾಗುತ್ತೆ. ಸೊ ಈ ಒಂದು ಕಾನ್ಫಿಡೆನ್ಸಿಂದ ನೀವೇನು ಮಾಡ್ಬೋದು ಗೊತ್ತಾ, ಸ್ಕೂಲಲ್ಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಬಂದು ಪ್ರೋಸ್ ಮಾಡಬೇಕಾದ್ರೆ ಏನೋ ಒಂದು ಪ್ಯಾರಾಗ್ರಾಫ್ ಬಂದು ನಿಮಗೆ ಓದೋಕೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಕೂಡ ನೀವೇನು ಮಾಡ್ಬೋದು, ಈ ಒಂದು ಕಾನ್ಫಿಡೆನ್ಸಿಂದ ನೀವೇನು ಮಾಡ್ಬೋದು, ಜೋರಾಗಿ ಭಯ ಇಲ್ಲದೆ ಈಸಿಯಾಗಿ ಮಾಡ್ಬೋದು. ಸೊ ಎಸ್, ಪ್ರಾಕ್ಟೀಸ್ ಮಾಡಿ, ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ರೀಡಿಂಗ್ನ ಏನು ಮಾಡಿ, ಮೈಂಡಲ್ಲಿ ರೀಡ್ ಮಾಡೋದನ್ನ ಬಿಟ್ಟು ಜೋರಾಗಿ ರೀಡ್ ಮಾಡೋಕ್ಕೆ ಶುರು ಮಾಡಿ. ಓಕೆ, ಸೊ ದಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ ನಂಬರ್ 6, ಸ್ಟಾರ್ಟ್ ರೈಟಿಂಗ್ ಪ್ರಾಕ್ಟೀಸ್ ಅರ್ಲಿ. ಸೊ ಈಗ ನೀವು ನೋಡಬೇಕಾದ್ರೆ ಸ್ಟೂಡೆಂಟ್ಸ್, ಒಂದು ಕಡೆ ರೀಡ್ ಮಾಡೋದು ಮಾತ್ರ ಸಾಲಾಗಲ್ಲ, ಸೊ ಜೊತೆಗೆ ರೈಟಿಂಗ್ ಕೂಡ ಪ್ರಾಕ್ಟೀಸ್ ಮಾಡಬಹುದು. ಸೊ ಈಗ ನೀವು ಬರೀ ಒಂದು ಪ್ಯಾರಾಗ್ರಾಫ್ನ ರೀಡ್ ಮಾಡಿ ಅರ್ಥ ಮಾಡ್ಕೊಳ್ಳೋದು ಒಂದು ಕಡೆ ಇದ್ರೇನು ಕೂಡ ಅದನ್ನು ಬರೆದು ನೀವು ಅರ್ಥ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಉಳಿಯುತ್ತೆ ನಿಮ್ಮ ನೆನಪಲ್ಲಿ. ಓಕೆ, ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಈಗ ನೀವು ಬರೆದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ರಿಟೈನ್ ಆಗುತ್ತೆ, ಇನ್ಫಾರ್ಮೇಷನ್ ನಿಮ್ಮ ಮೈಂಡಲ್ಲಿ ರಿಟೈನ್ ಆಗುತ್ತೆ. ಸೊ ಅದರಲ್ಲಿ ಮಾತ್ರ ನಾವು ಸ್ಟಾಪ್ ಮಾಡಲ್ಲ ಸ್ಟೂಡೆಂಟ್ಸ್. ಈಗ ರೈಟಿಂಗ್ ಅಂತ ಬಂದ ತಕ್ಷಣ ನಿಮಗೆ ಹೈ ವೇಟೇಜ್ ಗ್ರಾಮರ್ ಟಾಪಿಕ್ಸು ಮೇಜರ್ಲಿ ಯಾವ್ದು ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಒಂದು ಟಾಪಿಕ್ಸ್ನ ನೋಡಿ, ಲೆಟರ್ ರೈಟಿಂಗು, ಎಸೆ ರೈಟಿಂಗು, ಪ್ಯಾರಾಗ್ರಾಫ್ ರೈಟಿಂಗು, ಈ ರೀತಿ ಎಲ್ಲ ನಿಮಗೆ ಏನು ಬರುತ್ತೆ, ನಿಮಗೆ ಟಾಪಿಕ್ಸು ಹೈ ವೇಟೇಜ್ ಗ್ರಾಮರ್ ಟಾಪಿಕ್ಸ್ ನಿಮಗೆ ಬೋರ್ಡ್ಸ್ಗೆ ಖಂಡಿತ ಬರುತ್ತೆ. ಸೊ ಈ ಒಂದು ರೈಟಿಂಗನ್ನು ಈಗಲೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಕೂಡ ಏನಾಗುತ್ತೆ ಅಂದರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅಲ್ಲಿ ಕೂಡ ಈ ಒಂದು ಟಾಪಿಕ್ಸ್ನ ಔಟ್ ಸ್ಕೋರ್ ಮಾಡೋಕ್ಕೆ ಈ ಒಂದು ಟಾಪಿಕ್ಸಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ಎಸ್, ಸೊ ರೀಡಿಂಗ್ ಒಂದು ಕಡೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಅದು ರೀಡಿಂಗ್ ಮಾತ್ರ ಸಾಲಾಗಲ್ಲ, ನೀವೇನು ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇನ್ಫಾರ್ಮೇಷನ್ ಜಾಸ್ತಿ ರಿಟೈನ್ ಆಗುತ್ತೆ ನಿಮ್ಮ ಮೈಂಡಲ್ಲಿ, ಜೊತೆಗೆ ಅದು ನಿಮಗೆ ಹೈ ವೇಟೇಜ್ ಗ್ರಾಮರ್ ಟಾಪಿಕ್ಸಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಯಾಕಂದರೆ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಓಕೆ, ಸೊ ಪ್ಲೀಸ್ ಇದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಓಕೆ, ನಾವು ಲೆಟ್ಸ್ ಗೋ ಟು ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಟೆಪ್. ಏನಂತ ಕೇಳಬೇಕಾದ್ರೆ ರಿವೈಸ್ ಮಾಡೋದು. ಸ್ಟೂಡೆಂಟ್ಸ್, ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಒಂದು ವೀಕಲ್ಲಿ ಏನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರೋ ಅದು ಕರೆಕ್ಟಾಗಿರಬೇಕಾದ್ರೆ ನೀವೇನು ಮಾಡಬೇಕು, ನೀವು ಟೆಸ್ಟ್ ಮಾಡಬೇಕು. ಹೆಂಗೆ ಟೆಸ್ಟ್ ಮಾಡ್ತೀರಾ, ರಿವಿಷನ್ಸಿಂದನೇ ಟೆಸ್ಟ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರೋಸ್ನ ನೀವು ಓದಿದ್ದೀರಾ ಅಂದ್ಕೊಳ್ಳಿ, ಆ ಪ್ರೋಸಲ್ಲಿ ಬರುವ ಕ್ವೆಶ್ಚನ್ಸ್ಗೆ ನೀವು ಹೆಂಗೆ ಆನ್ಸರ್ ಮಾಡ್ತೀರಾ, ನೀವು ಆನ್ಸರ್ ಕ್ವಾಲಿಟಿ ಹೆಂಗಿದೆ, ನಿಮ್ಮ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಹೆಂಗಿದೆ ಅಂತ ನೀವೇನು ಮಾಡಬೇಕು, ನಿಮ್ಮನ್ನು ಟೆಸ್ಟ್ ಮಾಡಿ ನೋಡಬೇಕು. ಆ ರೀತಿ ಟೆಸ್ಟ್ ಮಾಡೋಕ್ಕೆ ನೀವು ಏನು ಮಾಡ್ತೀರಾ, ನೀವು ರಿವಿಷನ್ ಮಾಡ್ತೀರಾ. ಸೊ ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಆಲ್ವೇಸ್ ಹ್ಯಾವ್ ಅ ರಿವಿಷನ್. ಓಕೆ, ಸೊ ಏನು ಮಾಡ್ಬೋದು, ಸೊ ನೋಡಿ, ಜಸ್ಟ್ ಫಾರ್ ಎಕ್ಸಾಂಪಲ್, ಸೊ 2 ಲೆಸನ್ಸು ಪರ್ ವೀಕ್ ಏನು ಮಾಡ್ಬೋದು, ನೀವು ಬಂದು ರಿವೈಸ್ ಮಾಡ್ಬೋದು. ಓಕೆ, ಸೊ ರಿವೈಸ್ ಮಾಡಿ, ಏನು ಮಾಡಿ, ಸೊ ಪ್ರಾಕ್ಟೀಸ್ ಮಾಡಿ, ಒಂದು ಕ್ವೆಶ್ಚನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿ. ಆ ಒಂದು ಲೆಸನ್ನಿಂದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ಏನೇನು ಕ್ವೆಶ್ಚನ್ಸ್ ಕೇಳಿದ್ದಾರೆ, ಸೊ ಆ ಒಂದು ಲೆಸನ್ಸ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಅದನ್ನು ಚೆಕ್ ಮಾಡಿ, ನೀವೇನು ಕ್ವೆಶ್ಚನ್ಸ್ನ ಮಾಡಿದ್ದೀರೋ ಅದನ್ನು ಚೆಕ್ ಮಾಡಿಬಿಟ್ಟು ಏನಾದರೂ ಸೆಂಟೆನ್ಸ್ ಎರರ್ಸು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಏನೋ ಒಂದು ಭಾಗ ನಿಮಗೆ ಅರ್ಥ ಆಗಲಿಲ್ಲ, ಆ ರೀತಿ ಬರುವ ಆ ಒಂದು ಮಿಸ್ಟೇಕ್ಸ್ನ ನೀವು ರೆಕ್ಟಿಫೈ ಮಾಡಿದ್ರೆ ಈಸಿಯಾಗಿ ನೀವೇನು ಮಾಡ್ಬೋದು, ಜಾಸ್ತಿ ಸ್ಕೋರ್ ಮಾಡ್ಬೋದು. ಸೊ ಈ ಒಂದು ಪ್ರಾಕ್ಟೀಸ್ ನೀವು ಶುರುವಿಂದ ಮಾಡಿದ್ರೆ ಸ್ಟೂಡೆಂಟ್ಸ್, ನೀವು ಇಂಗ್ಲೀಷ್ನ ಒಂದು ಪ್ರೋ ಥರ ನೀವೇನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇದನ್ನು ಈಸಿಯಾಗಿ ಫಾಲೋ ಮಾಡ್ಬೋದು. ಸೊ ಸಿಂಪಲ್ 7 ಸ್ಟೆಪ್ಸ್ ಟು ಸ್ಟಾರ್ಟ್ ಇಂಗ್ಲೀಷ್ ಲೈಕ್ ಅ ಪ್ರೋ. ಓಕೆ ಸ್ಟೂಡೆಂಟ್ಸ್, ಸೊ ನಿಮಗೋಸ್ಕರ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಎಕ್ಸ್ಟ್ರಾ ಬೋನಸ್ ಟಿಪ್ಸ್ ಅಂತ ಕೂಡ ಅನ್ಬೋದು. ಏನು ಟಿಪ್ಸು, ಒಂದು ಎವ್ರಿ ಡೇ ಯು ಹ್ಯಾವ್ ಟು ರೀಡ್ ಸ್ಟೂಡೆಂಟ್ಸ್. ಎವ್ರಿ ಡೇ ಇಂಗ್ಲೀಷ್ಗೋಸ್ಕರ ಒಂದು 45 ಮಿನಿಟ್ಸ್ ನೀವು ಸ್ಪೆಂಡ್ ಮಾಡಲೇಬೇಕು. ಓಕೆ, ಸೊ 45 ಮಿನಿಟ್ಸ್ ಎವ್ರಿ ಡೇ. ಸೊ ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದಂಗೆ ಬರೀ ರೀಡ್ ಮಾಡಿದ್ರೆ ಸಾಲಾಗಲ್ಲ, ಅದನ್ನು ಬರೆದು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸೊ ಡೋಂಟ್ ಜಸ್ಟ್ ರೀಡ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಓಕೆ, ಸೊ ನೆಕ್ಸ್ಟು ಯೂಸ್ ಅ ಸಪ್ರೇಟ್ ನೋಟ್ಬುಕ್. ಸ್ಟೂಡೆಂಟ್ಸ್, ನಾನು ಆಲ್ವೇಸ್ ಐ ಸಜೆಸ್ಟ್ ದ ಸ್ಟೂಡೆಂಟ್ಸ್. ಓಕೆ, ಏನಂತ ಹೇಳಬೇಕಾದ್ರೆ, ಒಂದು ಸಪ್ರೇಟ್ ನೋಟ್ಬುಕ್ಕು, ನಿಮ್ಮ ಕ್ಲಾಸ್ ವರ್ಕು, ನಿಮ್ಮ ಹೋಮ್ವರ್ಕ್ ಬುಕ್ ಅದನ್ನು ಬಿಟ್ಟು ನೀವು ಪ್ರತಿಯೊಂದು ಸಬ್ಜೆಕ್ಟ್ಗೋಸ್ಕರ ಸಪ್ರೇಟಾಗಿ ಒಂದು ನೋಟ್ಬುಕ್ನ ಮೇಂಟೈನ್ ಮಾಡಿ. ಆ ಒಂದು ನೋಟ್ಬುಕ್ಕಲ್ಲಿ ಏನು ಮಿಸ್ಟೇಕ್ಸ್ನ ಕಮಿಟ್ ಮಾಡಿದ್ದೀರಾ, ಎಲ್ಲಿ ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ಇದೆ, ಎಲ್ಲಿ ನಿಮ್ಮ ಸ್ಟ್ರಾಂಗ್ ಏರಿಯಾಸ್ ಇದೆ, ಅದನ್ನು ಕೂಡ ನೀವೇನು ಮಾಡ್ಬೋದು, ಈಸಿಯಾಗಿ ಅನಲೈಸ್ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ಹಾಗಾಗಿ ಸೊ ಆಲ್ವೇಸ್ ಮೇಂಟೈನಿಂಗ್ ಅ ಸಪ್ರೇಟ್ ನೋಟ್ಬುಕ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಓಕೆ, ಸೊ ಎಸ್, ಕೊನೆಗೆ ಪ್ರೋಸ್ ಆಗಲಿ, ಪೋಯಿಟ್ರಿ ಆಗಲಿ, ಏನೇ ಆಗಲಿ ಸ್ಟೂಡೆಂಟ್ಸ್, ಬರೀ ಅದನ್ನು ಮೆಮರೈಸ್ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ಏನು ಮಾಡಿ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಜಸ್ಟ್ ಮೆಮರೈಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸೊ ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.